ನನ್ನ ಸ್ನೇಹಿತರು ಹೇಳ್ತಿದ್ರು ಅಶೋಕ್ ಮೋಹನ್ ಅವರು, ಸರ್ ಲಕ್ಷ್ಮಣ್ ಸಾವದಿ ಅವರು ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋಕ್ಕೂ ಪರ್ಮಿಷನ್ ತೊಗೊಂಡು ಜೈ ಅನ್ಬೇಕಲ್ಲ ಸರ್ ಹೇಳ್ಬೋದಾ ಅಂತ ಕೇಳಿದ್ರು. ಸೊ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಸೊ ಕಾಂಗ್ರೆಸ್ ಪಕ್ಷದ ಸ್ಥಿತಿ, ಇನ್ನೊಬ್ರು ಹೇಳ್ತಾರೆ ನಾವು ವಿಭಜನೆ, ದೇಶ ವಿಭಜನೆ ಮಾಡ್ತೀನಿ, ಇನ್ನೊಂದು ಕಡೆ ಜೋಡೋ ಅಂತಾರೆ, ಇನ್ನೊಂದು ತೋಡೋ, ಜೋಡೋ ತೋಡೋ, ತೋಡೋ ಜೋಡೋ, ಒಂದು ಜೋಡೋ ಯಾತ್ರೆ, ಇನ್ನೊಂದು ತೋಡೋ ಯಾತ್ರೆ. ಮೇಕೆದಾಟು ಹೇಳಿದ್ರು ಮಾಯ ಆಗ್ಬಿಟ್ರು. ನಮ್ಮ ನೀರು ನಮ್ಮ ಹಕ್ಕು ಎಲ್ಲೂ ಇಲ್ಲ. ಮೇಕೆದಾಟಿನ ವಿಚಾರಣೆ ಇಲ್ಲ. ನಮ್ಮ ಸರ್ಕಾರದಲ್ಲಿ ಮೇಕೆದಾಟನ್ನ ನೀರಾವರಿಗೆ ದುಡ್ಡು ನಿಗದಿ ಮಾಡಿದ್ದು ಇವರೇನು ಮಾಡಿದ್ರು? ಸೊ ಈ ರೀತಿ ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಯುವಂಥ ರೀತಿ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಕಾಂಗ್ರೆಸ್ನವರು ನ್ಯಾಯಪತ್ರ ಅಂತ ಮಾಡಿದ್ದಾರೆ. ಫೋಟೋಗಳೆಲ್ಲ ಬೇರೆ ಬೇರೆ ದೇಶದ್ದು. ಒಂದು ಬಫಲೋ, ಅಮೇರಿಕದ ಬಫಲೋ ದೇಶದ್ದು ನದಿ ನಿರ್ವಹಣೆದು, ಇನ್ನೊಂದು ಸ್ವಚ್ಛತೆಗೆ ಕಾಪಾಡಲಿಕ್ಕೆ ಥೈಲ್ಯಾಂಡ್ದು. ಪಾಪ ಅವ್ರ ನಾಯಕರು ಎಲ್ಲೆಲ್ಲಿ ದೇಶಕ್ಕೆ ಹೋಗಿದ್ರು ಆ ದೇಶದ ಫೋಟೋ ತಂದು ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಬಿಟ್ಟಾರೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾಪ ಏನಾರು ಇದೆಯಾ ಹೇಳಿ? ಪ್ರಯೋಜನ ಏನೂ ಇಲ್ಲ. ಅವ್ರಿಗೆ ಓಟ್ ಕೊಟ್ಟರೆ ಪ್ರತಿಪಕ್ಷ ಸ್ಥಾನನೂ ಅವ್ರಿಗಿಲ್ಲ. 14ರಲ್ಲೂ ಇಲ್ಲ, 19ರಲ್ಲೂ ಇಲ್ಲ, ಈ ಸಲಿನೂ ಇಲ್ಲ. ಈ ಸಲಿನೂ ಅದೇ ಗತಿ. ಸೊ ಹಾಗಾಗಿ ಕಾಂಗ್ರೆಸ್ ಕೊಟ್ಟು ವೇಸ್ಟ್ ಮಾಡಬಾರ್ದು ಅಂತ ಜನಕ್ಕೆ ಇವತ್ತು ಒತ್ತಾಯವನ್ನು ಮಾಡ್ತಿದ್ವಿ. ಎಷ್ಟು ಅಚ್ಚುಕಟ್ಟಾಗಿ ನಮ್ಮ BJP ಪಕ್ಷ ನೋಡಿ ಕ್ಷೇಮಾಭಿವೃದ್ಧಿ ಕೆಲಸನೂ ಮಾಡ್ತೀವಿ, ಕಲ್ಯಾಣ ಕಾರ್ಯಕ್ರಮ ಜೊತೆಯಲ್ಲೇ ಬದುಕು ಕಟ್ಕೊಳ್ಳಿಕ್ಕೂ ಬೇಕಾಗಿರೋಂಥ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು, ಜೀವನಾಂಶವನ್ನು ಪಡೀಲಿಕ್ಕೂ ವ್ಯವಸ್ಥೆ ಆಗ್ತಿದೆ. ನನ್ನ ಸ್ನೇಹಿತರು ಹೇಳ್ತಿದ್ರು ಅಶೋಕ್ ಮೋಹನ್ ಅವರು, ಸರ್ ಲಕ್ಷ್ಮಣ್ ಸಾವದಿ ಅವರು ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋಕ್ಕೂ ಪರ್ಮಿಷನ್ ತೊಗೊಂಡು ಜೈ ಅನ್ಬೇಕಲ್ಲ ಸರ್ ಹೇಳ್ಬೋದಾ ಅಂತ ಕೇಳಿದ್ರು. ಸೊ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಸೊ ಕಾಂಗ್ರೆಸ್ ಪಕ್ಷದ ಸ್ಥಿತಿ, ಇನ್ನೊಬ್ರು ಹೇಳ್ತಾರೆ ನಾವು ವಿಭಜನೆ, ದೇಶ ವಿಭಜನೆ ಮಾಡ್ತೀನಿ, ಇನ್ನೊಂದು ಕಡೆ ಜೋಡೋ ಅಂತಾರೆ, ಇನ್ನೊಂದು ತೋಡೋ, ಜೋಡೋ ತೋಡೋ, ತೋಡೋ ಜೋಡೋ, ಒಂದು ಜೋಡೋ ಯಾತ್ರೆ, ಇನ್ನೊಂದು ತೋಡೋ ಯಾತ್ರೆ. ಮೇಕೆದಾಟು ಹೇಳಿದ್ರು ಮಾಯ ಆಗ್ಬಿಟ್ರು. ನಮ್ಮ ನೀರು ನಮ್ಮ ಹಕ್ಕು ಎಲ್ಲೂ ಇಲ್ಲ. ಮೇಕೆದಾಟಿನ ವಿಚಾರಣೆ ಇಲ್ಲ. ನಮ್ಮ ಸರ್ಕಾರದಲ್ಲಿ ಮೇಕೆದಾಟನ್ನ ನೀರಾವರಿಗೆ ದುಡ್ಡು ನಿಗದಿ ಮಾಡಿದ್ದು ಇವರೇನು ಮಾಡಿದ್ರು? ಸೊ ಈ ರೀತಿ ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿಯುವಂಥ ರೀತಿ ಕೆಲಸವನ್ನು ಮಾಡಿದ್ದೀವಿ. ಹಾಗಾಗಿ ಎಲ್ಲ ಕಾಂಗ್ರೆಸ್ನವರು ನ್ಯಾಯಪತ್ರ ಅಂತ ಮಾಡಿದ್ದಾರೆ. ಫೋಟೋಗಳೆಲ್ಲ ಬೇರೆ ಬೇರೆ ದೇಶದ್ದು. ಒಂದು ಬಫಲೋ, ಅಮೇರಿಕದ ಬಫಲೋ ದೇಶದ್ದು ನದಿ ನಿರ್ವಹಣೆದು, ಇನ್ನೊಂದು ಸ್ವಚ್ಛತೆಗೆ ಕಾಪಾಡಲಿಕ್ಕೆ ಥೈಲ್ಯಾಂಡ್ದು. ಪಾಪ ಅವ್ರ ನಾಯಕರು ಎಲ್ಲೆಲ್ಲಿ ದೇಶಕ್ಕೆ ಹೋಗಿದ್ರು ಆ ದೇಶದ ಫೋಟೋ ತಂದು ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಬಿಟ್ಟಾರೆ. ಸೊ ಈ ರೀತಿ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾಪ ಏನಾರು ಇದೆಯಾ ಹೇಳಿ? ಪ್ರಯೋಜನ ಏನೂ ಇಲ್ಲ. ಅವ್ರಿಗೆ ಓಟ್ ಕೊಟ್ಟರೆ ಪ್ರತಿಪಕ್ಷ ಸ್ಥಾನನೂ ಅವ್ರಿಗಿಲ್ಲ. 14ರಲ್ಲೂ ಇಲ್ಲ, 19ರಲ್ಲೂ ಇಲ್ಲ, ಈ ಸಲಿನೂ ಇಲ್ಲ. ಈ ಸಲಿನೂ ಅದೇ ಗತಿ. ಸೊ ಹಾಗಾಗಿ ಕಾಂಗ್ರೆಸ್ ಕೊಟ್ಟು ವೇಸ್ಟ್ ಮಾಡಬಾರ್ದು ಅಂತ ಜನಕ್ಕೆ ಇವತ್ತು ಒತ್ತಾಯವನ್ನು ಮಾಡ್ತಿದ್ವಿ. ಎಷ್ಟು ಅಚ್ಚುಕಟ್ಟಾಗಿ ನಮ್ಮ BJP ಪಕ್ಷ ನೋಡಿ ಕ್ಷೇಮಾಭಿವೃದ್ಧಿ ಕೆಲಸನೂ ಮಾಡ್ತೀವಿ, ಕಲ್ಯಾಣ ಕಾರ್ಯಕ್ರಮ ಜೊತೆಯಲ್ಲೇ ಬದುಕು ಕಟ್ಕೊಳ್ಳಿಕ್ಕೂ ಬೇಕಾಗಿರೋಂಥ ಎಲ್ಲ ಕಾರ್ಯಕ್ರಮಗಳು, ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು, ಜೀವನಾಂಶವನ್ನು ಪಡೀಲಿಕ್ಕೂ ವ್ಯವಸ್ಥೆ ಆಗ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.